ಹಲೋ, ವೆಲ್ಕಮ್ ಟು ಕಿಚನ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ, ಕ್ವಿಕ್ಕಾಗಿ, ಟೇಸ್ಟಿಯಾಗಿ ಮಾಡುವಂಥ ಒಂದು ಎಗ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇಲ್ಲಾಂದರೆ ಸೈಡ್ ಡಿಶ್ ಆಗಿ ಕೂಡ ನೀವು ಇದನ್ನು ತಿನ್ಬೋದು. ಇದು ಬಜೆಟ್ ಫ್ರೆಂಡ್ಲಿ ಹಾಗೆ ಟೇಸ್ಟ್ ಕೂಡ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಒಂದ್ಸತಿ ಖಂಡಿತ ಟ್ರೈ ಮಾಡಿ. ಮೊದಲಿಗೆ ನಾವಿಲ್ಲಿ ಎಗ್ಸ್ನ ಬಾಯ್ಲ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆ ಮುಳುಗೋಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು 15 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ. 1 ಪಿಂಚಷ್ಟು ಸಾಲ್ಟ್ನ ಬೇಕಾದರೆ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಅದರಿಂದ ಆ ಎಗ್ಸ್ ಕ್ರ್ಯಾಕ್ ಆಗ್ದಂಗೆ ಬೇಯುತ್ತೆ. ಈಗ ನಮ್ಮ ರೆಸಿಪಿಯ ಮೇನ್ ಹೀರೋ ಆಗಿರೋಂಥ ಆನಿಯನ್ ಚಟ್ನಿಗೆ ಒಂದು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಗೆ ಒಂದು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ತರಿಯಾಗಿ ರುಬ್ಕೊಳ್ಳಿ. ಆಹಾ, ಚಟ್ನಿ ಘಮ ಘಮ ಈಗಾಗಲೇ ಬರ್ತಾ ಇದೆ. ನಂತರ ನಾವಿಲ್ಲಿ ಮೊಟ್ಟೆನ ಬಿಡಿಸ್ಕೊಳ್ಳೋಣ. ಮೊಟ್ಟೆನ ಬೇಯಿಸಿದ ಮೇಲೆ ತಕ್ಷಣಕ್ಕೆ ಬಿಡಿಸ್ಕೋಬೇಡಿ. ಒಂದು 5 ನಿಮಿಷ ಕೋಲ್ಡ್ ವಾಟರಲ್ಲಿ ಬಿಟ್ಟು ಆ ನಂತರ ನೀವು ಇದನ್ನು ಪೀಲ್ ರಿಮೂವ್ ಮಾಡ್ಕೊಳ್ಳಿ. ಅವಾಗ ನಮಗೆ ಬಿಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಂತರ ನಾನಿಲ್ಲಿ ಮೊಟ್ಟೆಗಳನ್ನ ಒಂದು ದಾರ ಸಹಾಯದಿಂದ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಚಾಕುವಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಚೆನ್ನಾಗಿ ಕಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ದಾರ ಯೂಸ್ ಮಾಡಿದ್ದೀನಿ ಅಷ್ಟೇ. ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಚಟ್ನಿನ ಮಧ್ಯದಲ್ಲಿ ಫಿಲ್ ಮಾಡಿಕೊಂಡು ಮತ್ತೆ ಮೊಟ್ಟೆನ ಕ್ಲೋಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ಇದರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸ್ವಲ್ಪ ಸ್ಪೈಸಿ, ಸ್ವಲ್ಪ ಟ್ಯಾಂಗಿ, ಸಾಫ್ಟ್ ಬಾಯ್ಲ್ಡ್ ಆಗಿರೋಂಥ ಎಗ್ ಜೊತೆಗೆ ಕ್ರಂಚಿ ಆನಿಯನ್ ಮಿಕ್ಸ್ ಆಗಿ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್, ಸಿಂಪಲ್ ಮೇಕಿಂಗ್, ಬಟ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ನೀವು ಕೂಡ ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.